ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಕಳೆದ 2-3 ದಿನಗಳಿಂದ ನಾನು ಯಾವುದೇ ವಿಚಾರದ ಬಗ್ಗೆ ಸುದ್ದಿ ವಿಶ್ಲೇಷಣೆ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಯಾಕೆಂದರೆ ನಾನು ಊರಿನಲ್ಲಿ ಇರಲಿಲ್ಲ. ಸೊ ಊರಿನಲ್ಲಿ ನನ್ನ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂಥ ಕೆಲವು ವಿಡಿಯೋಗಳನ್ನ ಹಾಕಿದೆ. ಭಾಳಷ್ಟು ಜನ ಅದನ್ನು ನೋಡಿ ಸಂತೋಷಪಟ್ಟರು. ಕೆಲವರು ಬರಲೇಬೇಡಪ್ಪ ನೀನು ಅಲ್ಲೇ ಇದ್ದುಬಿಡು ಅಂದರು. ಭಾಳಷ್ಟು ಚಡ್ಡಿ ಲಂಗೋಟಿ ಜನರಿಗೆ ನಾನು ಮಾತನಾಡೋದು ಇಷ್ಟ ಇಲ್ಲ. ಅಲ್ಲೇ ಇರಪ್ಪ, ದಯವಿಟ್ಟು ಇಲ್ಲಿ ಬಂದು ಮಾತಾಡಬೇಡ, ಹಾಗೆ ಹೀಗೆ ಅಂತೆಲ್ಲ ಹಾಕಿದ್ರು. ಆದರೆ ನಾನು ಹೇಳಿದ್ದೆ, ನನ್ನ ಅಡ್ರೆಸ್ಸು ಊರು ಎಲ್ಲ ಒಂದು, ಆದರೆ ನಾನು ವಾಪಸ್ ಬೆಂಗಳೂರಿಗೆ ಬಂದೇ ಬರ್ತೀನಿ ಅನ್ನೋ ಮಾತನ್ನು ಹೇಳಿದ್ದೆ. ಅದರಿಂದ ವಾಪಸ್ ಬಂದಿದ್ದರೆ ಇವತ್ತು ನಾನು ಒಂದು ಪ್ರಮುಖ ವಿಚಾರದ ಬಗ್ಗೆ ತಮ್ಮ ಜೊತೆ ಚರ್ಚೆ ನಡೆಸಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಭಾರತದಲ್ಲಿ ಎಸ್ಪೆಷಲಿ ಪ್ರತಿಪಕ್ಷಗಳಿಗೆ ಏನಾಗಿದೆ ಅಂತ. ಅದರಂತೆ ಈ ವಿಚಾರದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಕರ್ನಾಟಕದ ಪ್ರತಿಪಕ್ಷಗಳಿಗೆ ಏನಾಗಿದೆ, ಅವರ ಮುಂದಿರುವ ಸಮಸ್ಯೆಗಳು ಯಾವುವು, ಪ್ರತಿಪಕ್ಷಗಳನ್ನು ಹೇಗೆ ಕಟ್ಟಿ ಹಾಕಲಾಗಿದೆ ಕರ್ನಾಟಕದಲ್ಲಿ, ಇದನ್ನು ಎದುರಿಸುವ ಒಂದು ಶಕ್ತಿ ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ಗೆ ಇದೆಯಾ ಅಂತ. ಸೊ ಈ ಬಗ್ಗೆ ನಾವು ಇವತ್ತು ವಿಚಾರ ಮಾಡೋಣ. ಒಂದು, ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಮಾತನಾಡುವ ಸ್ಥಿತಿ ಇಲ್ಲ. ಹಾಗೆ ಪ್ರಧಾನಿ ನರೇಂದ್ರ ಮೋದಿಯವರ ವಿರುದ್ಧ ಮಾತನಾಡುವ ಸ್ಥಿತಿ ಇಲ್ಲ. ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತನಾಡುವ ಸ್ಥಿತಿ ಇಲ್ಲ. ಭ್ರಷ್ಟಾಚಾರದ ಬಗ್ಗೆ ಮಾತನಾಡುವ ಸ್ಥಿತಿ ಇಲ್ಲ. ನೀವು ಮೋದಿಯನ್ನು, ಬಿ ಜೆ ಪಿಯನ್ನು ಯಾವಾಗ ವಿಮರ್ಶೆಗೆ ಒಳಪಡಿಸ್ತೀರಿ, ಟೀಕೆ ಅನ್ನೋದು ಬಿಟ್ಬಿಡಿ, ವಿಮರ್ಶೆಗೆ ಒಳಪಡಿಸಿದ ತಕ್ಷಣ ನಿಮಗೆ ದೇಶದ್ರೋಹಿ ಅನ್ನುವ ಪಟ್ಟವನ್ನು ಕಟ್ಟಲಾಗುತ್ತೆ. ಅಂದರೆ ದೇಶವೇ ಮೋದಿ, ಮೋದಿಯೇ ದೇಶ ಅನ್ನುವುದು ಒಂದು ಕಾನ್ಸೆಪ್ಟ್ ಅವರು ಮಾಡಿರ್ಬೋದು. ಎರಡನೇದು, ಬಿ ಜೆ ಪಿ ಬಿಟ್ಟರೆ ಇಲ್ಲ ಅಂತ. ಈ ಒಂದು ಬೆಲೆ ಏರಿಕೆಯ ಸಂಬಂಧದಲ್ಲಿ ನಾನು ಹಲವರ ಜೊತೆ ಮಾತನಾಡ್ತಾ ಇದ್ದೆ. ಸೊ ಪೆಟ್ರೋಲ್ ಬೆಲೆ ಇದೆಯಲ್ಲ, ಇವತ್ತು ಅದು 112 ರೂಪಾಯಿಗೆ ಹೋಗಿದೆ. ಏನಪ್ಪ ಇದು, ಹೇಗೆ ಸಾಮಾನ್ಯ ಜನ ಬದುಕ್ತಾರೆ ಅನ್ನುವ ಮಾತನ್ನು ಆಡ್ತಾ ಇದ್ದೆ. ಈ ವಿಚಾರದಲ್ಲಿ ಬಿ ಜೆ ಪಿಯ ಈ ಒಂದು ವಾಟ್ಸಪ್ ಯೂನಿವರ್ಸಿಟಿ ಸಾಮಾಜಿಕ ಜಾಲತಾಣದಲ್ಲಿರುವಂಥ ಜನ ಅವರು ಪ್ರತಿಪಾದನೆ ಮಾಡುವುದು ಏನು? ಸೊ ಈಗ 112 ಆಗಿದೆ ಬಿಟ್ಟರೆ ಏನು ಮಾಡೋಕ್ಕಾಗುತ್ತೆ, ದೇಶವನ್ನು ಕಟ್ತಾ ಇದ್ದಾರೆ, ಇನ್ನೊಂದು ಮಾಡ್ತಿದ್ದಾರೆ ಪ್ರಧಾನಿ ಅವರು, ಬಿ ಜೆ ಪಿ. ಅದಕ್ಕೆ ದುಡ್ಡು ಬೇಡವಾ ಅನ್ನೋದು ಒಂದು ಪ್ರಚಾರ. ಎರಡನೇದಾಗಿ, ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಈಗ ಏನಾಗುತ್ತಿತ್ತು ಗೊತ್ತಾ ಅಂತ, ಇದು ಎರಡನೇ ರೀತಿಯ ಪ್ರಚಾರ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದರೆ ಪೆಟ್ರೋಲ್ ಬೆಲೆ 200 ರೂಪಾಯಿಗೆ ಹೋಗ್ಬಿಡ್ತಿದ್ದು ಕಂಟ್ರಿ ಅನ್ನುವ ಪ್ರಚಾರ. ಈ ರೀತಿ ಯಾವುದೇ ಒಂದು ವಿಚಾರವನ್ನು ತೆಗೆದುಕೊಂಡು ಮಾತನಾಡಲು ಸಾಧ್ಯ ಇಲ್ಲದ ಒಂದು ಸ್ಥಿತಿಯನ್ನು ನಿರ್ಮಿಸಲಾಗಿದೆ. ಅದರ ಜೊತೆಗೆ ನಾನು ಭಾಳ ಸಂದರ್ಭದಲ್ಲಿ ಮಾತನಾಡುವ ಹಾಗೆ ಈ ಬಹುಸಂಖ್ಯಾತ ರಾಜಕಾರಣ ಏನಿದೆ, ಬಹುಸಂಖ್ಯಾತ ರಾಜಕಾರಣ ಅದು ವಿಶ್ವದ ಹಲವು ದೇಶಗಳಲ್ಲಿ ವಿಜೃಂಭಿಸ್ತಾ ಇದೆ. ಸೊ ಅದು ಇಂಡಿಯಾದಲ್ಲಿ ಮಾತ್ರ ಅಲ್ಲ, ಬಲಪಂಥೀಯ ರಾಜಕಾರಣ ಅನ್ನಿ, ಬಹುಸಂಖ್ಯಾತ ರಾಜಕಾರಣ ಅನ್ನಿ, ಅದು ಭಾರತದ ಒಳಗಡೆ ಎಲ್ಲವನ್ನೂ ನಿಯಂತ್ರಿಸುವ ಸ್ಥಿತಿ ಬಂದಿದೆ. ನಾನು ಸರಳ ಉದಾಹರಣೆಯನ್ನು ಕೊಡ್ತೇನೆ. ಅಲ್ಪಸಂಖ್ಯಾತರ ಸಮಸ್ಯೆಗಳ ಬಗ್ಗೆ ನೀವು ಇವತ್ತು ಮಾತನಾಡೋದಕ್ಕೆ ಸಾಧ್ಯ ಇದೆಯಾ ಈ ದೇಶದಲ್ಲಿ ಅಂತ ಒಂದು ನಿಮಿಷ ಆಲೋಚನೆ ಮಾಡಿ. ಕರ್ನಾಟಕದಲ್ಲಿ ಎಸ್ಪೆಷಲಿ ಇತ್ತೀಚಿನ ತಿಂಗಳುಗಳಲ್ಲಿ ಹಿಜಾಬ್ನಿಂದ ಪ್ರಾರಂಭವಾಗಿ ವ್ಯಾಪಾರ ನಿಷೇಧದವರೆಗೆ, ನಿರ್ಬಂಧದವರೆಗೆ ಹೋಯ್ತಲ್ಲ, ಇದು ಯಾವ ರೀತಿಯ ಒಂದು ಎಜೆಂಡಾದ ಭಾಗ ಅಂತ ಅಂದರೆ, ನೀವು ಅಲ್ಪಸಂಖ್ಯಾತರ ನೈಜ ಸಮಸ್ಯೆಗಳ ಬಗ್ಗೆ ನೀವು ಮಾತನಾಡಕ್ಕೆ ಹೋದರೂ ಕೂಡ ನಿಮಗೆ ದೇಶದ್ರೋಹಿನೋ ಹಿಂದೂ ವಿರೋಧಿಯನೋ ಅನ್ನೋ ಪಟ್ಟವನ್ನು ಕಟ್ಟಲಾಗುತ್ತೆ ಅಂತ. ಅಂದರೆ ಆ ವಿಚಾರದ ಬಗ್ಗೆ ಕೂಡ ನೀವು ಮಾತನಾಡೋ ಹಾಗಿಲ್ಲ. ದಿಸ್ ಈಸ್ ಜಸ್ಟ್ ಲೈಕ್ ವಾಟ್ ಐ ಸೇ, ಇದು ಒಂದು ರೀತಿಯ ಇಸ್ಲಾಮೋಫೋಬಿಯಾ ಅಂತ ಏನು ಮಾತನಾಡ್ತಾರೆ ಅದೇ ರೀತಿ. ಅಂದರೆ ಇದರ ಮೂಲ ಉದ್ದೇಶ ಏನಿದೆ ಅಂದರೆ, ಧಾರ್ಮಿಕ ನಂಬಿಕೆಗಳ ವಿಚಾರವನ್ನು ಮುನ್ನೆಲೆಗೆ ತಂದು ಒಂದು ಜನಾಂಗದ ನೈಜ ಸಮಸ್ಯೆಗಳ ಬಗ್ಗೆ ಮಾತನಾಡದಿರುವ ಒಂದು ವಾತಾವರಣವನ್ನು ಸೃಷ್ಟಿಸೋದು. ಇದನ್ನು ಷಡ್ಯಂತ್ರ ಅಂತಿರೋ ಇನ್ನೊಂದಂತಿರೋ, ನೀವು ಮಾತನಾಡುವ ಹಾಗೇ ಇಲ್ಲ. ದೇಶದಲ್ಲಿ 12-14% ಇರುವ ಒಂದು ಸಮುದಾಯ
ಹೇಗೆ ಸುಮಾರು 85% ಇರುವ ಸಮುದಾಯಕ್ಕೆ ಥ್ರೆಟ್ ಆಗ್ತಾರೆ ಅನ್ನೋದ್ರೆ ನನಗೆ ಮೂಲಭೂತವಾಗಿ ಅರ್ಥ ಆಗಲ್ಲ. ಆದರೆ ಈ ಧಾರ್ಮಿಕ ವಿಚಾರಗಳ ಮೂಲಕ ಟಾರ್ಗೆಟ್ ಮಾಡ್ತಾ ಆ ಸಮುದಾಯದ ನೈಜ ಸಮಸ್ಯೆಗಳ ಬಗ್ಗೆ ಮಾತನಾಡದಿರುವ ವಾತಾವರಣವನ್ನು ಸೃಷ್ಟಿಸೋದು. ಸೊ ಈ 2014ರಲ್ಲಿ ಅಧಿಕಾರಕ್ಕೆ ಬಂದಂಥ BJP ಏನಿದೆ, ಅದು ನೀಡಿದ ಭರವಸೆಗಳು ಏನಾಯಿತು? ಈ ದೇಶದಲ್ಲಿ ಯಾರಾದರೂ ಈ ಬಗ್ಗೆ ಪ್ರಶ್ನೆ ಮಾಡ್ತಾರೆ? ವಿದೇಶದಿಂದ ಹಣ ತರಿಸೋದು, ನಿಮ್ಮ ಅಕೌಂಟಿಗೆಲ್ಲ 15 ಲಕ್ಷ, ಈ ಪ್ರತಿಯೊಂದನ್ನು ತೆಗೆದುಕೊಂಡು ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಪ್ರತಿಯೊಂದು ಹುಸಿ ಆಗ್ತಾ ಇದೆ. ಆದರೆ ಈ ದೇಶದಲ್ಲಿ ಅದ್ರ ಬಗ್ಗೆ ಮಾತನಾಡುವ ವಾತಾವರಣ ಇಲ್ಲ, ಅದು ಇಶ್ಯೂನೇ ಅಲ್ಲ ಅಂತ. ಯಾಕಂದರೆ ಧಾರ್ಮಿಕ ವಿಚಾರಗಳು ಏನಿವೆ, ಬಹುಸಂಖ್ಯಾತರ ಧಾರ್ಮಿಕ ವಿಚಾರಗಳು ಇಡೀ ದೇಶದ ರಾಜಕಾರಣವನ್ನು, ಸಾಮಾಜಿಕ ಬದುಕನ್ನು ಡಿಕ್ಟೇಟ್ ಮಾಡುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಾನು ಪ್ರತಿಪಕ್ಷಗಳ ರಾಜಕಾರಣದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ಇದು ಭಾಳ ಮುಖ್ಯವಾದ್ದು ಅಂತ. ಪ್ರತಿಪಕ್ಷಗಳಿಗೆ ಮಾತನಾಡಲು ಇಶ್ಯೂ ಇಲ್ಲದಂತೆ ಮಾಡಿದ್ದು, ವಿಚಾರಗಳಿಲ್ಲದಂತೆ ಮಾಡಿದ್ದು. ಒಂದೊಮ್ಮೆ ಯಾವುದೋ ವಿಚಾರವನ್ನು ಪ್ರಸ್ತಾಪಿಸಿದ ತಕ್ಷಣ ಅವರನ್ನು ಬಹುಸಂಖ್ಯಾತ ರಾಜಕಾರಣಿಗಳ ಧಾರ್ಮಿಕ ನಂಬಿಕೆಯ ಅಸ್ತ್ರವನ್ನು ಬಳಸಿ ಅವರನ್ನು ನಿಷ್ಕ್ರಿಯಗೊಳಿಸುವಂಥದ್ದು. ಅಂದರೆ ಅದರ ಜೊತೆಗೆ ಇನ್ನೊಂದು ಅಂದರೆ, ಇಡೀ ಈ ದೇಶದಲ್ಲಿ ಹಿಂದೂಗಳ ವೋಟನ್ನು ಹೊರತುಪಡಿಸಿ ಉಳಿದ ಎಲ್ಲ ಸಮುದಾಯಗಳ ಮತಗಳೇನಿವೆ ಅದನ್ನು ನಗಣ್ಯವನ್ನಾಗಿ ಮಾಡುವುದು ಅಂತ. ಸೊ ಯಾವಾಗ ನಗಣ್ಯ ಆಗ್ತಾ ಹೋಗುತ್ತೆ ಒಂದು ಸಮುದಾಯದ ಓಟು, ಅದು ನಿರ್ಣಾಯಕ ಮತ ಆಗಲ್ಲ. ಆಗ ಆ ಸಮುದಾಯದ ಬಗ್ಗೆ ಮಾತನಾಡೋದನ್ನೇ ಜನ ಬಿಡ್ತಾರೆ ಮತ್ತು ಬಹುಸಂಖ್ಯಾತ ಯಾವುದು ಮತ ಬರುತ್ತೋ ಅವ್ರ ಬಗ್ಗೆ ಮಾತನಾಡೋದು ಪ್ರಾರಂಭ ಮಾಡ್ತಾರೆ. ಸೊ ಈ ಬಹುಸಂಖ್ಯಾತ ರಾಜಕಾರಣ ಏನಿದೆ, ಇದು ಅಲ್ಪಸಂಖ್ಯಾತರ ಅಂದರೆ ಮುಸ್ಲಿಂ, ಕ್ರಿಶ್ಚಿಯನ್ ಮೊದಲಾದವರ ಮತಗಳೇನಿವೆ ಅದು ನಗಣ್ಯವನ್ನಾಗಿ ಮಾಡ್ತಾ ಅವರ ಬೆಂಬಲಕ್ಕೆ, ನಗಣ್ಯ ಅನ್ನೋದು ಬೇರೆ ಬೇರೆ ರೀತಿಯ ಅದಕ್ಕೆ ವ್ಯಾಖ್ಯೆ ಇದೆ. ಅಂದರೆ ಕಾಂಗ್ರೆಸ್ಗೆ ಯಾವ ಮತ ಬರ್ತಿತ್ತೋ ಅಥವಾ BJP ವಿರೋಧಿ ಮತಗಳೇನಿದೋ ಆ ಮತಗಳಿಗೆ ಶಕ್ತಿ ಇಲ್ಲದಂಥ ಒಂದು ವಾತಾವರಣವನ್ನು ಸೃಷ್ಟಿಸೋದು, ಅದನ್ನು ಸೃಷ್ಟಿಸಲಾಗಿದೆ. ಆ ಕಾರಣಕ್ಕಾಗಿ ಈ ಕಾಂಗ್ರೆಸ್ನಿಂದ ಒಂದು ಪಕ್ಷಕ್ಕೆ ಯಾವ ವಿಚಾರದ ಬಗ್ಗೆ ಮಾತನಾಡಬೇಕು ಅನ್ನೋದೇ ಅರ್ಥ ಆಗದಿರುವ ಒಂದು ಸ್ಥಿತಿಯನ್ನು ನಿರ್ಮಿಸಿ ಅವರನ್ನು ಗೊಂದಲದಲ್ಲಿ ಹಾಕ್ಬಿಟ್ಟಿದ್ದು. ಅದನ್ನು ನಾವು ಕರ್ನಾಟಕದಲ್ಲಿ ಇತ್ತೀಚಿನ ಬೆಳವಣಿಗೆಗಳ ಬಗ್ಗೆ ನೀವು ಗಮನಿಸ್ತಾ ಹೋಗಿ, ಹಿಜಾಬ್ ವಿಚಾರ ಇರಲಿ, ಅದರಂತೆ ಈ ವ್ಯಾಪಾರ ನಿರ್ಬಂಧದ ವಿಚಾರ ಏನಿದೆ, ಈ ಯಾವ ವಿಚಾರ ಬಗ್ಗೆಯೂ ಕೂಡ ಕಾಂಗ್ರೆಸ್ನಂಥ ಒಂದು ಪ್ರತಿಪಕ್ಷಕ್ಕೆ ಸ್ಟ್ಯಾಂಡ್ ತಗೊಳ್ಳೋಕ್ಕಾಗದಿರುವಂಥ ವಾತಾವರಣ ಸೃಷ್ಟಿಸಲಾಗಿದೆ. ಅದರಂತೆ JDS ಅಂತೂ ಬಿಟ್ಬಿಡಿ, ಅವರೆಲ್ಲೋ ಗೆಲದಾರೆ ಅಂದ್ಕೊಂಡು ಈ ಸಾವಾಸ ಬೇಡ ಅಂದ್ಕೊಂಡು ಈ ವೈದಿಕ ಪರಂಪರೆಯ ನುಡಿಗಟ್ಟುಗಳೇನಿರ್ತಾವಲ್ವ ಅದನ್ನೇ ಅಡಾಪ್ಟ್ ಮಾಡಿಕೊಂಡು ಏನೇನೋ ಆಟ ಆಡ್ತಿದ್ದಾರೆ. ಆದರೆ ನೈಜ ವಿಚಾರದ ಬಗ್ಗೆ ಅವರಿಗೆ ಮಾತನಾಡೋದಕ್ಕಾಗ್ತಾ ಇಲ್ಲ, ಕೂಡದು ಅನ್ನುವ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಅದರಂತೆ ಈ ಲೇಟೆಸ್ಟ್ ನೋಡಿ, ಈ ರಾಮನವಮಿ ಸಂದರ್ಭದಲ್ಲಿ ಕೇಸರಿ ಶಾಲು ಹಾಕಿಕೊಂಡವರು ಮಸೀದಿ ಮತ್ತು ಚರ್ಚ್ಗಳ ಹಿಂದೆ ಘೋಷಣೆಯನ್ನು ಕೂಗಿದ್ರು, ಗಲಾಟೆ ಮಾಡಿದರು. ಇದ್ರ ಬಗ್ಗೆ ಯಾರು ಖಂಡಿಸಿದ್ದು ಗಟ್ಟಿದನಿಯಲ್ಲಿ ಕಂಡಿದ್ದೀರ ನಾವು? ಇದು ಇಂಡಿಯಾ ಈಸ್ ಎ ಡೆಮೊಕ್ರೆಟಿಕ್ ಕಂಟ್ರಿ, ಇದು ಧರ್ಮನಿರಪೇಕ್ಷವಾದ ರಾಷ್ಟ್ರ, ಇಲ್ಲಿ ಅವರವರ ಧರ್ಮಾಚರಣೆ ಅವರವರದು. ನೀವು ಮಸೀದಿಗೂ ಹೋಗ್ಬೋದು, ಚರ್ಚಿಗೆ ಹೋಗ್ಬೋದು, ದೇವಸ್ಥಾನಕ್ಕೂ ಹೋಗ್ಬೋದು, ಎಲ್ಲಿ ಬೇಕಾದರೂ ಹೋಗ್ಬೋದು ನೀವು. ಆದರೆ ಈಗ ಯಾವ ವಾತಾವರಣವನ್ನು ಸೃಷ್ಟಿಸಲಾಗಿದೆ ಅಂತಂದರೆ, ಹಿಂದೂ ದೇವಾಲಯಗಳು ಶ್ರೇಷ್ಠ ಮತ್ತು ಮಸೀದಿ, ಚರ್ಚ್ ಉಳಿದೆಲ್ಲದೇನಿವೆ ಅವು ಶ್ರೇಷ್ಠವಲ್ಲ. ಅದರ ಈ ವಿರುದ್ಧ ನಿಂತು ಘೋಷಣೆ ಕೂಗುವುದೇನೆ ಅಪರಾಧ. ಆದರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದು ಹೋಗಲಿ, ಇದು ತಪ್ಪು ಅಂತ ಹೇಳುವ ಜನ ರಾಜಕೀಯ ಪಕ್ಷಗಳು ಕಾಣ್ತಾ ಇಲ್ಲ. ಕೇಸರಿ ಶಾಲು ಒಂದು ರೀತಿಯ ಭಯವನ್ನು ಸೃಷ್ಟಿಸುವ ಉಡುಪಾಗಿ ಪರಿವರ್ತನೆಗೊಂಡಿದೆ ಅಂತ ಈ ಬಗ್ಗೆ ಗಟ್ಟಿ ದನಿಯಲ್ಲಿ ಯಾವ್ದಾರು ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೋ, JDSನವ್ರು ಮಾತನಾಡಿದ್ದಾರೋ. ಆ ಒಂದು ಮಸೀದಿ ಮತ್ತು ಚರ್ಚ್ಗಳ ಮುಂದೆ ರಾಮನವಮಿ ಮತ್ತು ಮೆರವಣಿಗೆ ಸಂದರ್ಭದಲ್ಲಿ ಕೇಳಿ ಬಂದ ಘೋಷಣೆಗಳೇನಿವೆ, ಆ ಘೋಷಣೆಗಳು ಸಂವಿಧಾನ ವಿರೋಧಿಯಾದದ್ದು. ಪೊಲೀಸರೇ ಸೋಮೋಟೋ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಒಳಗೆ ಕಳಿಸ್ಬೇಕಿತ್ತು. ಅದು ಕಾಣ್ತಾ ಇಲ್ಲ. ಅಂದರೆ ಯಾರು ದಮನಿತರಿದ್ದಾರೆ,
ಯಾರು ದಲಿತರಿದ್ದಾರೆ, ಯಾರು ಹಿಂದುಳಿದವರಿದ್ದಾರೆ, ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವರ ಪರವಾಗಿ ಮಾತನಾಡದಿರುವ ಒಂದು ವಾತಾವರಣವನ್ನು ಈ 2014 ನಂತರ ಇಲ್ಲಿ ಸೃಷ್ಟಿಸಲಾಗಿದೆ ಅಂತ. ಯಾವ ವಿಚಾರಗಳನ್ನು ಪ್ರತಿಪಕ್ಷಗಳು ಪ್ರಸ್ತಾಪ ಮಾಡಬಾರದು ಅಂತ BJP ಅಂದ್ಕೊಳ್ಳುತ್ತೋ, ಯಾವ ವಿಚಾರಗಳನ್ನು ಪ್ರತಿಪಕ್ಷಗಳು ಪ್ರಸ್ತಾಪ ಮಾಡಿದರೆ ತಮ್ಮ ಮತ ಬರೋದಕ್ಕೆ ಹೊಡೆತ ಬೀಳುತ್ತೆ BJP ಅಂದ್ಕೊಳ್ಳುತ್ತೋ, ಅಂತಹ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡದಂಥ ಒಂದು ವಾತಾವರಣವನ್ನು ಸೃಷ್ಟಿಸಲಾಗಿದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ನಾನು ಲೇಟೆಸ್ಟ್ ನಿಮಗೊಂದು ಉದಾಹರಣೆ ಕೊಡ್ತೀನಿ. ಅದು PSI ಹಗರಣ ಏನಿದೆ, ನೇಮಕಾತಿ ಹಗರಣ ಏನಿದೆಯಲ್ಲ, ಅದರಲ್ಲಿ ಮುಖ್ಯಸ್ಥ ಕಿಂಗ್ ಪಿನ್ ಆದವಳು ಒಬ್ಬಳು BJP ನಾಯಕಿ ಅಂತ ವರದಿ ಬಂತು ಅಲ್ವಾ. ಕಾಂಗ್ರೆಸ್ ಈ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ಹೋರಾಟ ಮಾಡೋದಕ್ಕೆ ಪ್ರಾರಂಭ ಮಾಡಿತ್ತು. ಅಷ್ಟೊತ್ತಿಗೆ ಕಾಂಗ್ರೆಸ್ನ ಇಬ್ಬರು ನಾಯಕರ ಹೆಸರು ಬಂತು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೊಬ್ಬರು, ಇನ್ನೊಂದು. ಕಾಂಗ್ರೆಸ್ ಬಾಯಿ ಕಟ್ಟೋಯಿತು. ಯಾಕಂದರೆ ಕಾಂಗ್ರೆಸ್ ಕೂಡ ಭ್ರಷ್ಟಾಚಾರವನ್ನು ಬಿಟ್ಟಂಥ ಮಹಾನ್ ದೇವಲೋಕದಿಂದ ಇಳಿದು ಒಂದು ಪಕ್ಷ ಅಲ್ವಲ್ಲ, BJPನೂ ಅಲ್ವಲ್ಲ. ಭ್ರಷ್ಟಾಚಾರದ ವಿಚಾರದಲ್ಲಿ ಇವರ ಸಮಾನತೆ ಇದೆ. ಕಾಂಗ್ರೆಸ್ 10% ಇದ್ದರೆ ಇವರು 40% ಇದೆ ಬೇರೆ. ಬಟ್ 10% ತೆಗೆದುಕೊಂಡವರು 40% ತೆಗೆದುಕೊಳ್ಳುತ್ತಿರುವವರ ವಿರುದ್ಧ ಹೇಗೆ ಮಾತಾಡ್ತಾರೆ ಅವರು? ಒಂದು ಅದನ್ನು ಮಾತನಾಡುವ ನೈತಿಕತೆ ಇದೆಯಾ ಅನ್ನೋದು ಒಂದು ಪ್ರಶ್ನೆ. ಆದರೆ ಇನ್ನೊಂದು, ಮಾತನಾಡೋದಕ್ಕೆ ಸಾಧ್ಯ ಆಗಲ್ಲ. ಆಗ BJP ಸೇಫ್ ಆಗ್ತಾ ಹೋಗುತ್ತೆ ಅಂತ. ಸೊ ಈಗ ಈ ಒಂದು ಚುನಾವಣೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಬರುವ ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳೇನಿವೆ, ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷಕ್ಕಿರುವ ಸವಾಲುಗಳಿದೆಯಲ್ಲ, ಅದು ಸಣ್ಣ ಸವಾಲುಗಳಲ್ಲ. ಈ ಸವಾಲುಗಳನ್ನು ಎದುರಿಸುವ ಕಾರಣಕ್ಕಾಗಿಯೇ ಪ್ರಶಾಂತ್ ಕಿಶೋರ್ ಅವರನ್ನ ಕರೆದು ಸೋನಿಯಾ ಗಾಂಧಿ ಮಾತನಾಡಿದ್ರು. ಅವರು 3M 4M ಒಂದು ಸೂತ್ರ ಕೊಟ್ಟರು ಅಂತ. ಆ ಸೂತ್ರ ಇಂಪ್ಲಿಮೆಂಟ್ ಆಗುತ್ತೆ ಅನ್ನುವ ನಂಬಿಕೆ ನನಗಂತೂ ಇಲ್ಲ. ಯಾಕಂದರೆ ಅಲ್ಲಿ ಕೆಲವೊಂದು ಮೂಲಭೂತ ಬದಲಾವಣೆಯ ಪ್ರಶ್ನೆಗಳಿವೆ, ನಾಯಕತ್ವದ ಬದಲಾವಣೆಯ ಪ್ರಶ್ನೆಗಳಿವೆ. ಇದನ್ನು ಕಾಂಗ್ರೆಸ್ ಒಪ್ಪಲ್ಲ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಅನ್ನುವುದು ನೆಹರು ಕುಟುಂಬದ ಗುಲಾಮಗಿರಿಯನ್ನೇ ಅದು ನಂಬಿಕೊಂಡು ಬಂದಿದೆ. ಆ ಗುಲಾಮರ ಒಂದು ಪಕ್ಷ ಹಾಕೋತಿದೆ. ಆ ಗುಲಾಮಗಿರಿಯಿಂದ ಹೊರಗೆ ಬರೋಕ್ಕೆ ಅವ್ರಿಗೆ ಮನಸ್ಥಿತಿ ಇಲ್ಲ. ಅದರಂತೆ ಹೊಸ ನಾಯಕತ್ವ ಹುಟ್ಟುವ ಅವಕಾಶ ಕೂಡ ಇಲ್ಲ. ಸೊ ಈ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಸವಾಲುಗಳ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ. ಇದು ನೋಡಿ, ಕಾಂಗ್ರೆಸ್ ಈ ರೀತಿ ಧ್ವನಿಯನ್ನು ಕಳೆದುಕೊಂಡಿದೆ. ಇನ್ನೊಂದು, ಕಾಂಗ್ರೆಸ್ ಪಕ್ಷದ ಒಳಗಡೆ ಕರ್ನಾಟಕದಲ್ಲಿ ಆಂತರಿಕ ಬಿಕ್ಕಟ್ಟಿದೆ ಅನ್ನುವ ಒಂದು ಪ್ರಚಾರವನ್ನು ಮಾಡುವಂಥದ್ದು ಮಾಧ್ಯಮಗಳು. ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಗಲಾಟೆ ಹಾಕಿ ಮಲಗಿಸೋದು ಅಂಥ ವಾತಾವರಣ ಸೃಷ್ಟಿಸ್ತಾ ಹೋಗೋದು. ಅಂದರೆ ಮಾಧ್ಯಮಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಸಿಗುತ್ತಿರುವ ಪ್ರಚಾರ ಅದು ನೆಗೆಟಿವ್ ಆದದ್ದು ಅಂತ, ಪಾಸಿಟಿವ್ ಆದದ್ದಲ್ಲ ಅಂತ. ಆದಷ್ಟು ಕಾಂಗ್ರೆಸ್ಗೆ ಮತ ಬರದಂತೆ ಮಾಡುವ ಒಂದು ಹುನ್ನಾರದ ಭಾಗವಾಗಿ ಮಾಧ್ಯಮಗಳು ಕಾಂಗ್ರೆಸ್ ಬಗ್ಗೆ ಮಾತನಾಡ್ತಾ ಹೋಗ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಬಿಟ್ಬಿಡಿ, ನಾ ಕರ್ನಾಟಕದ ಬಗ್ಗೆ ನಿಮ್ಗೆ ಹೇಳ್ತಾ ಇರೋದು. ಸೊ ಇದನ್ನು ದೊಡ್ಡದು ಮಾಡ್ತಾ ಹೋಗೋದು. ಭಿನ್ನಾಭಿಪ್ರಾಯ ಇರ್ಬೋದು, ಜನತಂತ್ರದ ಭಿನ್ನಾಭಿಪ್ರಾಯ ಇರುತ್ತೆ. ಸಿದ್ದರಾಮಯ್ಯ DK ನಡುವೆ ಭಿನ್ನಾಭಿಪ್ರಾಯ ಇರ್ಬೋದು, ಇರ್ಕೂಡ್ದು ಅನ್ನೋದು ಸುಳ್ಳು. ಎಲ್ಲರಿಗೂ ಭಿನ್ನಾಭಿಪ್ರಾಯ ಇರ್ತದೆ. ಜನತಂತ್ರ ವ್ಯವಸ್ಥೆಯಲ್ಲಿ ಒಂದೊಮ್ಮೆ ಭಿನ್ನಾಭಿಪ್ರಾಯಗಳು ದೊಡ್ಡಕ್ಕೆ ಬರ್ತವೆ. ಅದೇ ಮುಖ್ಯ ಅಲ್ಲ. ಸೊ ನನಗನ್ನಿಸುವಾಗ ಇವ್ರ ನಡುವೆ ಇರೋ ಭಿನ್ನಾಭಿಪ್ರಾಯ ಇದು ಹಾಗೇ ಇರುತ್ತೆ. ಏನು ಇಲೆಕ್ಷನ್ ರಿಸಲ್ಟ್ ಬರೋವರೆಗೆ ಇರುತ್ತೆ. ರಿಸಲ್ಟ್ ಬಂದ ಮೇಲೆ ಮುಖ್ಯಮಂತ್ರಿ ಯಾರಾಗಬೇಕು ಇವ್ರ ಪರವಾಗಿ ಬಂದರೆ ಆವಾಗ ಹೋರಾಟ ಪ್ರಾರಂಭ. ಆದರೆ ಈಗಲೇ ಈ ರೀತಿಯ ಪ್ರಚಾರಗಳನ್ನು ಮಾಡ್ತಾ ಕಾಂಗ್ರೆಸ್ಸಿಗೆ ಯಾರ ಮತ ಹಾಕೋ ಅನ್ನೋದು ಸಾಕಪ್ಪ, ಇವ್ರು ಹೊಡ್ಕೊಂಡು ಸಾಯ್ತಾರೆ, ನಮ್ಮ ಮೋದಿ ಪಕ್ಷ ಇಲ್ವಾನೋ ಹೋಗುವ ಒಂದು ವಾತಾವರಣವನ್ನು ಸೃಷ್ಟಿಸ್ತಾ ಇರುವುದು ಅಂತ. ಸೊ ಈಗ ಕಾಂಗ್ರೆಸ್ಸಿಗೆ ಯಾವ್ಯಾವ ರೀತಿಯ ಪ್ರಚಾರ ಸಿಗುತ್ತೋ ಅದು ಯಾವುದೂ ಅವರಿಗೆ ಲಾಭ ತಂದು ಕೊಡುವುದಲ್ಲ, ಅದು ನೆಗೆಟಿವ್ ಪ್ರಚಾರ. ಅದು ಕಾಂಗ್ರೆಸ್ ನಾಯಕರಿಗೆ ಅರ್ಥ ಆಗುತ್ತೆ ಅಂತ ಕೂಡ ನಾನು ಅಂದುಕೊಂಡಿಲ್ಲ. ಸೊ ಕಾಂಗ್ರೆಸ್ ಮುಂದೆ ಇಂಥ ಹಲವು ಸಮಸ್ಯೆಗಳಿವೆ, ಸವಾಲುಗಳಿವೆ. ಈ ಬಗ್ಗೆ ಇನ್ನೊಂದು ಇದ್ರ ಸಮಯ ಆಗ್ತಾ ಇದೆ. ಆದರೆ ಪ್ರಮುಖ ಪ್ರತಿಪಕ್ಷವಾದ ಕಾಂಗ್ರೆಸ್ ಪಕ್ಷ ಒಂದು ಭಯದ ವಾತಾವರಣದಲ್ಲಿದೆ. ಆ ಭಯಕ್ಕೆ ಹಲವು ಮುಖಗಳಿವೆ. ಆ ಭಯ ಒಂದು BJPಯ ಭಯ ಇದೆ ಅವರಿಗೆ. ಅವರು ಬಳಸಿಕೊಳ್ಳುವ ಬೇರೆ ಬೇರೆ ತನಿಖಾ ಏಜೆನ್ಸಿಗಳೇನಿವೆ ಅವರು ದಾಳಿ ಮಾಡ್ಬೋದು ಅನ್ನೋ ಭಯ ಕಾಂಗ್ರೆಸ್ನವರಿಗಿದೆ. ಯಾವ ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ನಮಗೆ ಅದು ಲಾಭ ಆಗುತ್ತೆ ಅನ್ನೋದು ಅರ್ಥ ಆಗದ ಭಯ ಇದೆ. ಸೊ ಅಲ್ಪಸಂಖ್ಯಾತರು, ಸಮಾಜದ ಹಿಂದುಳಿದ ವರ್ಗಗಳು, ದಲಿತರ ಪರವಾಗಿ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕೋ ಬೇಡವೋ ಅನ್ನುವ ಭಯ ಅವರಲ್ಲಿದೆ. ಹೀಗಾಗಿ ಕಾಂಗ್ರೆಸ್ ಒಂದು ಭಯದ ವಾತಾವರಣದಲ್ಲಿದೆ. ಅದು ಈ ಭಯದಿಂದ ಹೊರಗೆ ಬಂದರೆ ಮಾತ್ರ
ಪ್ರಮುಖ ಪ್ರತಿಪಕ್ಷವಾಗಿ ಕೆಲಸ ಮಾಡೋಕ್ಕೆ ಸಾಧ್ಯ. ಇಲ್ಲದಿದ್ದರೆ ಅವರು ಕೂಡ ಮೋದಿ ಭಜನೆ ಮಾಡ್ಕೊಂಡು ಅಮಿತ್ ಶಾ ಭಜನೆ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ. ಅಂತಹ ವಾತಾವರಣ ಇದೆ ಅಂತ ತುಂಬ ಬೇಸರದಿಂದ ಹೇಳ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆ ನಾನು ಮುಗಿಸ್ತೇನೆ. ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಮ್ಮ ಬಳಿ ಬರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.